ಇನ್ನು ಡಿಸೆಂಬರ್ 10ನೇ ತಾರೀಕು ಜಿಲ್ಲೆಯಲ್ಲಿ ಒಂದು ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. ಕೆಲಸಕ್ಕೆ ಅಂತ ಹೇಳಿ ಗೋವಾಕ್ಕೆ ಹೋಗಿ ಬಂದಂತಹ ವ್ಯಕ್ತಿಯಲ್ಲಿ ಈಗ ಸೋಂಕು ಪತ್ತೆಯಾಗಿದೆ. ಸದ್ಯ ವ್ಯಕ್ತಿ ಪೂರ್ತಿ ಗುಣಮುಖನಾಗಿದ್ದಾನೆ ಅಂತ ಹೇಳಿ ಉತ್ತರ ಕನ್ನಡ ಡಿಎಚ್ಒ ನೀರಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕಾರವಾರದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಡಿಸೆಂಬರ್ 10ನೇ ತಾರೀಕಿಗೆ ಸೋಂಕು ಪತ್ತೆಯಾಗಿತ್ತು. ಈತ ಗೋವಾಗೆ ಹೋಗಿ ಬಂದಿದ್ದ. ಸೊ ಅದಾದ ನಂತರ ಟೆಸ್ಟ್ ಮಾಡಿಸಿದಾಗ ಆತನಲ್ಲಿ ಈ ಸೋಂಕಿರುವಂಥದ್ದು ಪತ್ತೆಯಾಗಿತ್ತು. ಆದರೆ ಸದ್ಯ ಆ ವ್ಯಕ್ತಿ ಈಗ ಪೂರ್ತಿ ಗುಣಮುಖನಾಗಿದ್ದಾನೆ. ಇಲಾಖೆ ಹೊಸ ಗೈಡ್ಲೈನ್ಸ್ ಪ್ರಕಾರ ರೆಡಿ ಆಗಿದ್ದೀವಿ, ನಾವೆಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೀರಜ್ ಹೇಳಿದ್ದಾರೆ. ಕೋವಿಡ್ ಸೆಂಟರ್, ಆಕ್ಸಿಜನ್ ಬಗ್ಗೆ ಎಚ್ಚರಿಕೆ ವಹಿಸಿದ್ದೀವಿ, ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತಲೂ ಕೂಡ ತಿಳಿಸಿದ್ರು. ವೈರಸ್ ತೀವ್ರತೆ ಹೆಚ್ಚಾಗಿ ಕಂಡು ಬಂದರೆ ನಿರ್ಬಂಧವನ್ನು ನಾವು ವಿಧಿಸಬೇಕಾಗತ್ತೆ ಅಂತೇಳಿ TV9ಗೆ ಉತ್ತರ ಕನ್ನಡ ಡಿಎಚ್ಒ ನೀರಜ್ ಹೇಳಿಕೆ ನೀಡಿದ್ದಾರೆ. ನಾವು ಪ್ರತಿನಿಧಿ ನೀರಜ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಈಗಾಗಲೇ ರೂಪಾಂತರಿ ಕೊರೋನಾ ವೈರಸ್ ಕಂಡು ಬರ್ತಾ ಇದೆ. ಈಗ ನಮ್ಮದು ಸಹಿತ ಗೋವಾಗೆ ಬಾರ್ಡರ್ ಆಗಿರುವಂತಹ ಜಿಲ್ಲೆ, ಈ ಜಿಲ್ಲೆಗೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸರ್? ನಮ್ಮ ಜಿಲ್ಲೆಯಲ್ಲಿ ಯಾವುದೋ ರೂಪಾಂತರಿ ವೈರಸ್ಗಳು ಕಂಡು ಬಂದಿರೋದು ಇಲ್ಲ. ನಾವು ಇದರಿಂದ 15 ಕಿಲೋಮೀಟರ್ ದೂರದಲ್ಲಿ ಗೋವಾ ಬಾರ್ಡರ್ ಇದೆ. ಬಟ್ ಈಗ ಬಾರ್ಡರ್ಗಳಲ್ಲಿ ನಾವು ವಿಶೇಷವಾಗಿ ಯಾವುದೇ ರೀತಿ ಚಿಕಿತ್ಸೆಗಳನ್ನ ಅಥವಾ ಸ್ಕ್ರೀನಿಂಗ್ ಮಾಡ್ತಾಯಿಲ್ಲ. ಬಟ್ ಕಳೆದ 9ನೇ ತಾರೀಕು ಒಂದು ಕಾರವಾರದಲ್ಲಿ ಸದಾಶಿವಗಢದಿಂದ ಒಂದು ಪ್ರಕರಣ ವರದಿಯಾಗಿದೆ. ಅದನ್ನು ಅವರು ಹೋಮ್ ಐಸೋಲೇಷನಲ್ಲಿದ್ದರು. ಅವರು ಅಲ್ಲೇ ಹೋಮಲ್ಲೇ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಮನೆಯಲ್ಲಿ ಅವ್ರು ಬೇರೆ ಅವರ ಕಾಂಟ್ಯಾಕ್ಟ್ಸ್ಗಳನ್ನ ನಾವು ನೋಡಿದಾಗ ಯಾರಿಗೂ ಲಕ್ಷಣಗಳು ಕಂಡು ಬಂದಿಲ್ಲ. ಅದೇ ರೀತಿ ಸುತ್ತಮುತ್ತ ಮನೆಯಲ್ಲೂ ಸಹ ಯಾವುದೇ ರೀತಿ ಲಕ್ಷಣ ಕಂಡು ಬಂದಂಥ ರೋಗಿಗಳಿಲ್ಲ. ಅತ್ಯಂತ ಸೌಮ್ಯ ಸ್ವಭಾವದ ಒಂದು ಕೋವಿಡ್ ಪ್ರಕರಣ ಕಂಡುಬಂದ ಹಿನ್ನೆಲೆಯಲ್ಲಿ ಅವರುಗಳು ಮತ್ತೆ ವಾಪಸ್ಸು ರಿಕವರ್ ಆಗಿ ವಾಪಸ್ಸು ಅವರು ಗೋವಾಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ಮತ್ತು ನಾವು ಹೇಳೋದೇನಪ್ಪ ಅಂತೇಳಿದ್ರೆ ಸಾರ್ವಜನಿಕರು ಸಹ ಸ್ಯಾನಿಟೈಸರ್ಸ್ಗಳು, ಮಾಸ್ಕ್ಗಳು ಉಪಯೋಗಿಸೋಂಥದ್ದು ನಾವು ಮತ್ತೆ ರೂಢಿ ಮಾಡ್ಕೋಬೇಕಾಗಿದೆ. ಮತ್ತು ಅಂತರವನ್ನು ಕಾಯ್ಕೊಳ್ಳೋಂಥ ಒಬ್ಬರಿಂದ ಒಬ್ಬರಿಗೆ. ಕೆಮ್ಮು ಶೀತ ಇದ್ದಾಗ ನಾವು ಸಾಧ್ಯ ಆದಷ್ಟು ಮನೆಯಲ್ಲಿ ಐಸೋಲೇಟ್ ಆಗೋಂಥದ್ದು ಮುಖ್ಯವಾದ ವಿಷಯ. ಏನಾದರೂ ಸ್ವಲ್ಪ 1-2 ದಿನದಲ್ಲಿ ಲಕ್ಷಣಗಳು ಕಡಿಮೆ ಆಗದೆ ಹೋದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡೋದಕ್ಕೆ ಮತ್ತು ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಅವಕಾಶ ಇರ್ತದೆ. ಚಿಕಿತ್ಸೆ ಪಡೆದು ಸೌಮ್ಯ ಸ್ವಭಾವದ ಚಿಕಿತ್ಸೆ ಕಾಯಿಲೆ ಇದ್ದರೆ ಚಿಕಿತ್ಸೆ ಪಡೆದು ಮನೆಯಲ್ಲೇ ಇರ್ಬೋದು. ಅಂದರೆ ಈಗ ಸರ್, ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗಳ ತಾಣ. ಇಲ್ಲಿ ಹೊಸ ವರ್ಷ, ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಏನಾದರೂ ಹೊಸ ಗೈಡ್ಲೈನ್ಸ್ಗಳನ್ನ ಏನಾದರೂ ಜಾರಿಗೆ ತರಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಹೆಂಗೆ ಸರ್? ಇವತ್ತಿನ ಪರಿಸ್ಥಿತಿ ನೋಡಿದರೆ ಆ ಥರ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ. ನೋಡಬೇಕು, ಇನ್ನೂ ಸಮಯ ಇದೆ. ಸರ್ಕಾರದ ಪಾಲಿಸಿ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಥರ ವಿಶೇಷವಾಗಿ ನಾವೇನು ಕ್ರಮ ವಹಿಸ್ತಾ ಇಲ್ಲ. ಸಾಯಂಕಾಲ ನಾಳೆ ಅಷ್ಟೊತ್ತಿಗೆ ಮತ್ತೆ ಏನಾದರೂ ಹೆಚ್ಚಿನ ಈ ಕೇಸ್ಗಳು ಕಂಡು ಬಂದರೆ ತಾವು ಹೇಳಿದಾಗೆ ನಾವು ಸ್ಕ್ರೀನಿಂಗ್ ಮಾಡೋದು, ಬಾರ್ಡ್ರಲ್ಲಿ ಸ್ಕ್ರೀನಿಂಗ್ ಮಾಡೋವಂಥದ್ದು, ಆಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚುವರಿ ಕ್ರಮಗಳನ್ನು ತಗೊಳ್ಳೋಂಥದ್ದು ಮಾಡ್ಬೋದಾಗಿತ್ತು. ಅಂದರೆ ಕೊರೋನಾ ರೂಪಾಂತರಿ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಇರಲಿ, ಬಟ್ ಯಾವುದೇ ರೀತಿಯಂಥ ಆತಂಕ ಪಡುವಂಥ ಅಗತ್ಯವಿಲ್ಲ. ಆರಾಮಾಗಿ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಹೊಸ ವರ್ಷ ಆಚರಣೆ ಮಾಡಬಹುದು ಅಂತಲೂ ಸಹಿತ ಇಲ್ಲಿರುವಂಥ ಆರೋಗ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ರೆ, TV9 ಕಾರವಾರ.